ಅವ್ರ ವ್ಯಕ್ತಿತ್ವ ಎಷ್ಟೋ ಸಲ ನಮ್ಮ ಅಳತೆಯನ್ನು ಮೀರುವಂಥದ್ದು. ಬೆಂಗಳೂರಿನಲ್ಲಿ ಒಂದು ಸಮ್ಮೇಳನ ಮಾಡ್ತೀವಿ, ವಿಧಾನಸೌಧದಿಂದ ಮೆರವಣಿಗೆ ಮಾಡ್ತೀವಿ, ದಯವಿಟ್ಟು ಬರಬೇಕು ಅಂತಿದ್ರೆ ಸತ್ಯವಾಗ್ಲೂ ಬೋರ್ಲಿಂಗೇನವ್ರು ಹೋಗ್ತಿರ್ಲಿಲ್ಲ. ಆದರೆ ಇದು ಯಾವುದೋ ಕಲ್ಕೆರೆ ಅನ್ನೋದೊಂದು ಊರು, ಹಳ್ಳಿ ಜನ ಇರ್ತಾರೆ ಬನ್ನಿ ಅಂದ್ರೆ ಅಲ್ಲಿಂದ ಹೊಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಂದಿನೂ ಬದುಕಕ್ಕಾಗಲ್ಲ ಸರ್. ನಾವು ಜೀವಮಾನವಿಡೀ ಬದುಕೋದಲ್ಲ, ಒಂದಿನೂ ಬದುಕಕ್ಕಾಗಲ್ಲ. ಅದನ್ನ ಹೇಳಕ್ ಮುಂಚೆ ಅಲಾಯ್ದ ಅನ್ನುವಂಥ ಬೇರೆ ವಿಷಯ ಒಂಚೂರು ಹೇಳ್ತೀನಿ. ನೀವು ಶ್ರವಣಬೆಳಗೊಳದ ಸಮೀಪದಲ್ಲಿದ್ದೀರಿ, ಮಹಾಮಸ್ತಕಾಭಿಷೇಕ ಆಗುವಾಗೆಲ್ಲ ನೋಡ್ತೀರಿ, ಈ ಜೈನ ಮುನಿಗಳೆಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ. ಮೈ ಮೇಲೆ ಒಂದು ನೂಲೆಳೆ ಬಟ್ಟೆ ಇರೋದಿಲ್ಲ, ಬರೀ ಮೈಲಿ ನಡ್ಕೊಂಡು ಓಡಾಡ್ತಿರ್ತಾರೆ. ಯಾರು ಮಾತಾಡ್ಬೇಡ್ರಿ. ಅವ್ರ ಬದುಕೆಂಥದ್ದು ಗೊತ್ತಾ? ಒಂದು ಚಾಪೆ ಕೂಡ ಹಾಸ್ಕೊಳ್ಳೋದಿಲ್ಲ ಮಲ್ಕೊಳ್ಳೋದಕ್ಕೆ, ವಾಹನ ಹತ್ತೋದಿಲ್ಲ, ಕೂತ್ಕೊಂಡು ಊಟ ಮಾಡೋದಿಲ್ಲ, ತಾವೇ ಕೈಯಲ್ಲಿ ತಗೊಂಡು ಊಟ ಮಾಡೋದಿಲ್ಲ, ಯಾರೋ ಭಿಕ್ಷೆ ಹಾಕ್ಬೇಕು ಊಟ ಮಾಡಬೇಕು. ಅವ್ರದ್ದು ಅನ್ನೋದು ಒಂದು ಆಸ್ತಿ ಇಲ್ಲ, ಏನು ಇಲ್ಲ. ನಾವೊಂದ್ಸಲ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಇದ್ರಲ್ಲ, ಈಗ ಮೊನ್ನೆ ದೇಹ ಬಿಟ್ರಲ್ಲ, ಅವ್ರನ್ನ ಕೇಳಿದ್ವಿ, ಇದೇನ್ ಜೀವನ ಸ್ವಾಮೀಜಿ ಇದು? ಅಥವಾ ಪರಿಹಾಸ್ಯ ಮಾಡ್ಬೋದು, ಎರಡೇ. ನಾನು ಅವ್ರನ್ನ ಕೇಳಿದೆ, ಏನ್ ಬದುಕು ಸ್ವಾಮೀಜಿ ಅದು? ಇಷ್ಟು ಕಠಿಣವಾಗೆಲ್ಲ ಬದುಕ್ಬೇಕ ಮನುಷ್ಯ? ಏನಿಲ್ಲ ಅಂದ್ರೂ ಉಳ್ಕೊಂಡು ತಿನ್ಕೊಂಡಾದ್ರೂ ಆರಾಮಾಗಿರ್ಬಾರ್ದ? ಇದೆಂಥ ಬದುಕು ನೋಡಿ. ನಿಮ್ಮ ಬದುಕಿನಲ್ಲೇ ಬದುಕ್ತಾ ಇರೋರಿಗೆ ಇನ್ನೊಂದು ಬದುಕು ನಿಮ್ಗೆ ಗೊತ್ತಾಗಲ್ಲ. ಬೇರೆ ಬಗೆಯ ಬದುಕು ಕೂಡ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಈಗ ನಮ್ಮ ಮುನಿಗಳಿದಾರಲ್ಲ, ಅವ್ರಿಗೆ ಯಾರಾದ್ರೂ ಬಟ್ಟೆ ಬಿಚ್ಚಾಕಿದಾರ? ಬೇರೆಯವ್ರು ಯಾರು ನೀನ್ ಹಿಂಗೆ ಇರ್ಬೇಕು ಅಂತ ಶಿಕ್ಷೆ ಕೊಟ್ಟಿದಾರ? ಇಲ್ಲ ಅಲ್ವಾ? ಅದು ಅವರೇ ಆಗಿರೋದು. ಅವರೇ ಆಗ್ತಾರೆ ಅಂದ್ರೆ ಅವ್ರಿಗೆ ಅದ್ರಲ್ಲೇನೋ ಸುಖ ಇರ್ಬೋದೇನಪ್ಪ, ಇಲ್ಲದ್ರೆ ಯಾಕಾಗ್ತಿದ್ರು? ನಾವು ನೀವು ನೋಡಿ, ನಮ್ಗೊಂದು ಮನೆ ಇದೆ, ಬರುವಾಗ ಬೀಗ ಹಾಕೊಂಡ್ಬಂದ್ವಾ, ಗಂಡ ಹೆಂಡತಿ ಇಲ್ಲಿ ಮಾತಾಡ್ತಾರೆ, ಯಾವ್ದಕ್ಕೂ ನಾವು ಬದುಕ್ತಿದೀವಿ ಅಷ್ಟೇ. ನಮ್ಮೊಂದಿಗೆ ಇನ್ನೊಂದು ಬದುಕಿದೆ ಅಂತ ನೋಡ್ತಿಲ್ಲ. ನಾವು ಬದುಕಿದ್ರಾಯ್ತು. ಇಫ್ ಯು ಕ್ಯಾನ್ ಅಫೋರ್ಡ್, ಈ ಜೀವನ ನನ್ನ ಕೈಲಿ ಸಾಧ್ಯ ಅಂದ್ರೆ ಎಂಜಾಯ್ ಮಾಡು ಲೈಫ್ ಅನ್ನ. ಬಂಧುಗಳೇ, ನಿಮಗೆ ಗೊತ್ತಿರಬೇಕು, ನಮಗೊಂದು ಪಾಶ್ಚಿಮಾತ್ಯ ಜಗತ್ತಿದೆ, ಕುಣಿತೇಗೌಡರಲ್ವಾ, ಅವರು ಆ ಜಗತ್ತಲ್ಲಿ ಬಂದಿದ್ದಾರೆ. ಅಲ್ಲೆಲ್ಲ ಫಿಲಾಸಫಿ ಏನು ಅಂದ್ರೆ, ಜೀವನ ಬಹಳ ಚಿಕ್ಕದು ಕಣೆ, ಎಂಜಾಯ್ ಮಾಡ್ಬಿಡ್ಬೇಕು ಅಂತ. ಅಮೆರಿಕ ಏನನ್ನುತ್ತೆ ಅಂದ್ರೆ, ಜೀವನ ಬಹಳ ಚಿಕ್ಕದು, ಎಂಜಾಯ್ ಟು ದ ಮ್ಯಾಕ್ಸಿಮಮ್. ವೀಕೆಂಡ್ ಅಲ್ಲಿ ಮಜಾ ಮಾಡ್ಬಿಡು ಅಷ್ಟೇ. ಸಂಪಾದನೆ ಮಾಡ್ತಿರೋದಕ್ಕೆ, ಖರ್ಚು ಮಾಡೋಕೆ, ಮಜಾ ಮಾಡೋಕೆ. ನಮ್ಮ ಹುಡುಗರು ಹಂಗೆ ಮಾತಾಡೋಕೆ ಶುರು ಮಾಡಿದಾರಲ್ವ ಈಗ. ಯಾಕೆ ಸಂಪಾದನೆ ಮಾಡ್ತಾ ಇದ್ದೀವಿ? ಅರ್ನ್ ಮಾಡು, ಮಜಾ ಮಾಡು ಅಷ್ಟೇ, ಉಡೀಸ್ ಮಾಡು. ಆದ್ರೆ ಇದೇ ದೇಶ ನಿನ್ನ ಒಂದಕ್ಕೆ ಬದುಕೋರ್ನು ನೋಡಪ್ಪ ಅಂತಿತ್ತು ಒಂದ್ ಕಾಲಕ್ಕೆ. ಹಂಚ್ಕೊಂಡು ಉಣ್ಣು ಅಂತಿದ್ರು, ತಿರ್ಕೊಂಡು ಬಂದ್ರು ಕರ್ಕೊಂಡು ಉಣ್ಣು ಅಂತಿದ್ರು, ಯಾರಿಗ ನಿನ್ ತಟ್ಟೆಲ್ ಒಂದು ಎತ್ಕೊಟ್ಬಿಟ್ಟು ಉಣ್ಣು ಅಂತಿದ್ರು. ನಾವು ನಾಗರಿಕರು ಇನ್ಸೆನ್ಸಿಟಿವ್ ಆಗಿದ್ದೀವಿ, ಸೂಕ್ಷ್ಮತೆ ಕಳ್ಕೊತಿದ್ದೀವಿ. ಬೋರ್ಲಿಂಗನವ್ರ ಬದುಕಿನ ಇನ್ನೊಂದು ಪಾಠ ಹೇಳ್ತಾರೆ. ಸುಮಾರು 60-70 ವರ್ಷ ನನ್ನ ಮೈಗೆ ಸೋಪ್ ಹಾಕಿಲ್ಲ ನಾನು. ಮೇಷ್ಟ್ರು ಹೇಳಿದ್ದು, ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಇವತ್ತು ಯಾವ ಸೋಪ್ ಬಂದದೆ ಅಂತ. ಅವಳು ಯಾವಳ ಬಂದು ಹೇಳ್ತಾಳೆ, ಈ ಸೋಪ್ ಹಾಕ್ಬಿಟ್ರೆ ನಿಮ್ಗೆ ಜೀವಮಾನದಲ್ಲಿ ರೋಗವೇ ಬರೋದಿಲ್ಲ ಅಂತ. ನಾವು ಅದು ಹಾಕೊಂಡು ರೋಗದಲ್ಲಿ ಸಾಯ್ತಿರ್ತೀವಿ. ಮೇಷ್ಟ್ರು ಹೇಳಿದ್ರು, ನಾನು ಸೋಪನ್ನೇ ಉಪಯೋಗಿಸೋದಿಲ್ಲ. ಎಲ್ಲಿ ನನ್ನ ಮೈಲಿ ಒಂದು ಗುಳ್ಳೆ ತೋರಿಸೋದ್ರು ಮೇಷ್ಟ್ರು. ನನ್ನ ಮೈಲಿ ಒಂದು ಗುಳ್ಳೆ ತೋರಿಸು, ನಾನು ಯಾವ ಸೋಪ್ ಉಪಯೋಗಿಸಲ್ಲ. ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಂಡ್ರೆ ಯಾವ ಸೋಪು ಬೇಡ.
ಒಂದು ಬಹಳ ಬೇರೆ ಇದೆ ಬದುಕು. ಬೆಳಿಗ್ಗೆ ಚಂದ್ರೇಗೌಡರು ಹೇಳಿದ್ರಂತೆ, ಯಾರು ಹೇಳಿದ್ರು, ದಿನ ಯಾಕೆ ಸ್ನಾನ ಮಾಡಬೇಕು, ಯಾಕೆ ಮಾಡಬೇಕು? ನೀವು ನೋಡಿ, ಚಂದ್ರಪಟ್ಟಣದಲ್ಲಿ ನೋಡಿ, ಚಂದ್ರಪಟ್ಟಣದಲ್ಲಿ ಇಲ್ಲ, ಬೆಂಗಳೂರಲ್ಲಿ ನೋಡಿ, ಪಿಜ್ಜಾ ಹಟ್ ಮೇನ್ ರೋಡಲ್ಲಿ ಇರುತ್ತೆ, ಇಲ್ಲೂ ಇದೆ ಸರ್. ಡಾಮಿನೋಸ್ ಪಿಜ್ಜಾ ಮೇನ್ ರೋಡಲ್ಲಿ ಇರುತ್ತೆ, ಚಂದ್ರಪಟ್ಟಣದಲ್ಲೂ ಇದೆ ಸರ್. ಮೆಕ್ಡೊನಾಲ್ಡ್ಸ್ ಮೇನ್ ರೋಡಲ್ಲಿ ಇರುತ್ತೆ, ಮುದ್ದೆ ಮಾದಪ್ಪ ನೋಟ್ಲು ಗಲ್ಲಿ ಒಳಗೆ ಇರ್ತದೆ. ಯಾಕೆಂದ್ರೆ ನಾವು ನಮ್ಮ ಲೋಕಲ್ ಗಲ್ಲಿಗೆ ಹಾಕ್ಬಿಟ್ಟು ಅಮೆರಿಕನ ಶೋಕೇಸಲ್ಲಿ ಇಟ್ಬಿಟ್ಟು ಈ ಆಕ್ಸೆಂಬರ್ಗ್ ಅಂತ ಬಟ್ಟೆ ಮಾಡ್ತಾರೆ. ಈ ಆಕ್ಸೆಂಬರ್ಗು, ಲಿವಿಸ್ಟ್ರಾಸು, ಬಫೆಲೋ ಅವೆಂತ ಒಂದು ಕಂಪನಿಗಳಿವೆ. ಈ ಕಂಪನಿಯವರೆಲ್ಲ ಬಟ್ಟೆ ಹೊಲ್ದು ಮಾಡುತ್ತಾರೆ. ನೋಡ್ಕೋಬೇಕು ನೀವು, ನಿಮ್ ಸೈಜ್ ಹೊಲಿಯಲ್ಲ. ಅವನು ಮೇನ್ ರೋಡ್ ಅಲ್ಲ, ಅವನು ಹೊಲ್ದಿರೋ ಸೈಜ್ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರಲ್ಲ, ಅವ್ನು ಮೇನ್ ರೋಡ್ ಅಲ್ಲ. ನಿಮಗ್ ಬಟ್ಟೆ ಹೊಲಿತಾನಲ್ಲ ಕಫರ್ ಸಾಬು, ಅವನು ಹಿಂದ್ಗಡೆ ಕೂರಿಸಿದ್ರಿ, ಗಲ್ಲಿಗೆ ಹಾಕಿದ್ರಿ. ಅವನು ನಿನಗ್ ಬಟ್ಟೆ ಹೊಲಿತಾನೆ, ನಿನಗ್ ಬೇರೆ, ಅವನಿಗೆ ಬೇರೆ, ಅವನಿಗೆ ಬೇರೆ, ಅವನಿಗೆ ಬೇರೆ, ಅವನಿಗೆ ಬೇರೆ, ಅವನಿಗೆ ಬೇರೆ ಬಟ್ಟೆ ಹೊಲಿತಾನೆ. ಅವನು ಹಿಂದಕ್ಕೆ ಹಾಕಿದ್ವಿ, ಅವನ ಸೈಜ್ ನಿಮ್ ಬಾಡಿ ನೀವು ಒಪ್ಸೋದಲ್ಲಿ. ಅವ್ರ ಘನತೆ ಏನು, ಅವ್ರ ಶಕ್ತಿ ಏನು, ಅವ್ರ ಸಾಹಿತ್ಯದ ಮಟ್ಟ ಎಂಥದ್ದು, ಅವ್ರ ವಿಚಾರಗಳು ಎಂಥವು, ಈ ಜನ ಗ್ರಹಿಸಬಲ್ರ ಅಂತೆಲ್ಲ ಹೇಳಿದೆ ನಾನು. ಸತ್ಯವಾಗ್ಲೂ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ. ಸಮಾಧಾನ ಆಗಿದೆ ನನಗೆ, ಇಷ್ಟು ಜನಕ್ಕೆ ಮೇಷ್ಟ್ರು ಮಾತಾಡಿದ್ದಾರೆ ಅಂದ್ರೆ. ಆಮೇಲೆ ಅವ್ರಿಗೆ ಸಮಾಧಾನ ಆಗಿದೆ. ಅವ್ರಿಗೆ ಹೆಂಗೆ ಅಂದ್ರೆ, ಸಿಟಿಲಿ ಇರ್ತಾರಲ್ಲ ಕಳ್ಳರು, ಹೇಳೋದು ಹೇಳ್ಕೊಳ್ಳಿ, ನಮಗ್ ಗೊತ್ತು ಲೈಫ್ ಏನು ಅಂತ ನಿಂತಿರ್ತಾನ. ಹೇಳದಾಗ ಚಪ್ಪಾಳೆ ಹೊಡಿತಾರೆ, ಏನು ಚೇಂಜ್ ಆಗಲ್ಲ. ಹಳ್ಳಿಲಿ ಇರ್ತಾರಲ್ಲ, ಕೃಷ್ಣೇಗೌಡರು ಇರ್ತಾರೆ ಅಂದ್ರೆ ನಿಜವೇನಪ್ಪ ಅಂತಾರೆ. ಸಿಟಿಲಿ ಹಂಗಲ್ಲ, ನಮ್ಮ ಏರಿಯಾದಲ್ಲ, ಅವ್ರಿಗೆ ಗೊತ್ತಿಲ್ಲ ನನಗೆ ಅವನು ಅಂತ. ಮೇಷ್ಟ್ರು ಹೇಳಿದ್ರೆ ನೀವಿಲ್ಲಿ ಹೌದಲ್ವ, ಕೇಳ್ಬೇಕು 4 ಮಾತು ಅಂತ ಅನ್ಕೋತೀರಿ. ಒಂದೇನ್ ಗೊತ್ತಾ, ನನಗೆ ಮೊದಲಿಂದ ಒಂದು ಪ್ರಶ್ನೆ ಇದೆ, ನಿಮ್ಮನ್ನು ಕೇಳ್ತೀನಿ. ಜನ ಅಂತವ್ರಲ್ಲ, ಅವ್ರು ಒಳ್ಳೆಯವರು ಕೆಟ್ಟವರು? ಅಲ್ಲೇ ಒಪ್ಪದ ಇನ್ನೇನು ಒಪ್ಪಾಗ, ಕನ್ನಡ ಬೇಕಾದಷ್ಟು ಆಗ್ತದೆ. ನಿಮ್ಗೆ ಕನ್ನಡ ಹೇಳೋದು ನಾವು ಬಂದು ಮೈಸೂರಿಂದ. ಆದ್ರೆ ನಿಮ್ಮೊಳಗೆ ಇರುವ ಸಂಪತ್ತಿದೆಯಲ್ಲ, ಅದು ನಿಮ್ದು ಅಂತ ಹೇಳೋದಷ್ಟೇ. ಆ ದೃಷ್ಟಿಯಿಂದ ಸಾಹಿತ್ಯ ಸಮ್ಮೇಳನ ಮಾಡಬೇಕು. ಒಂದು ಚಂದವಾದ ಸಮ್ಮೇಳನ ಮಾಡಿದ್ದೀರಿ ಬಂಧುಗಳೇ. ನನಗೆ ಇನ್ನೆಷ್ಟು ಮಾತಾಡಕ್ಕೆ ಅವಕಾಶ ಇದೆ ಗೊತ್ತಿಲ್ಲ. ಇನ್ನೊಂದು ವಿಷಯ ಹೇಳಬೇಕು, ನಾನು ತುಂಬಾ ಹೇಳಬೇಕು ಅನ್ನಿಸ್ತಿದೆ, ಹೇಳ್ಬಿಡ್ತೀನಿ. ಇದು ಸಾಹಿತ್ಯಕ್ಕೆ ಬೇರೆ ಯಾವ್ದು ಮಾತಿದು, ಆದ್ರೂ ನಿಮ್ಗೆ ಹೇಳಬೇಕು ಅಂತ ಹೇಳ್ತಿದ್ದೀನಿ. ಆರೋಗ್ಯ ಅಂದ್ರೆ ಏನು ಅಂತ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ಅದು ಈಗ ಆರೋಗ್ಯ ಅಂದ್ರೆ ಏನು ಅಂತ ಹೇಳುತ್ತೆ.